ದೇವನಾಮಕ್ಕೆ ಸ್ತೋತ್ರವಾಗಲಿ. 1 ಕೊರಿಂಥ 1:22 ವಾಕ್ಯದಲ್ಲಿ ಓದುವಂತೆ, ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ಓದಿದ ವಾಕ್ಯ ನಿಮಗೆಲ್ಲ ಪರಿಚಯವಿದೆ ಎಂದು ನಂಬುತ್ತೇನೆ. ಪೌಲನು ಕರ್ತನಾದ ಯೇಸುವನ್ನು ದಮಸ್ಕದಲ್ಲಿ ಕಂಡು ತನ್ನ ಜೀವಿತದಲ್ಲಿ ಪೂರ್ಣವಾಗಿ ಬದಲಾವಣೆ ಉಂಟಾಗಿ, ತಾನು ಇಷ್ಟಪಡದ, ತಾನು ಮುಗಿಸಿದ, ತಾನು ದೂಷಿಸಿದ ಯೇಸುವಿನ ಮಾರ್ಗಕ್ಕೆ ತಾನೂ ಪಾಲುಗಾರನಾಗಿ, ಸುವಾರ್ತೆಗೋಸ್ಕರ ತಾನೂ ಪಾಲುಗಾರನಾಗಿ, ರಾತ್ರಿ ಹಗಲೆನ್ನದೆ ಕಠಿಣ ಅಭ್ಯಾಸ ಮಾಡಿ ರಕ್ಷಕನನ್ನು ಸೇವಿಸಿ, ಸರಿಸುಮಾರು AD 68 ಕಾಲದಲ್ಲಿ ರೋಮನರ ಕಾರಾಗೃಹದಲ್ಲಿ ತಾನು ಬಂಧಿತನಾಗಿದ್ದಾಗ ಆಗಿನ ರೋಮ ಆಡಳಿತಾಧಿಕಾರಿಯಾದ ನ್ಯೂರನ ಆಜ್ಞೆಯ ಪ್ರಕಾರ ಈ ಪೌಲನನ್ನು ಕತ್ತು ಕೊಯ್ದು ಕೊಂದರೆಂದು ಸಭಾ ಚರಿತ್ರೆಗಳನ್ನು ಬರೆದ ಹಿರಿಯರು ಹೇಳಿದ್ದಾರೆ. ಪೌಲನಿಗೆ ಯೇಸುವಿನ ಕ್ರೂಜೆಯ ಬಗ್ಗೆ ದೊಡ್ಡ ಪ್ರಶಂಸೆ ಇತ್ತು. ಕ್ರೂಜೆ ಎಂದರೆ ಏನು? ಕ್ರೂಜೆಗೆ ಹಾಕಲ್ಪಟ್ಟದ್ದು ಯಾರನ್ನು ಎಂದು, ಈ ಮಹಿಮೆಯ ಕ್ರೂಜೆಯಲ್ಲಿ ಸಂಭವಿಸಿದ ಎಂಥವುದು ಎಂದು, ಈ ಮೆಸ್ಸಿಯನ ಕ್ರೂಜೆ ಮರಣದ ಮುಖಾಂತರ ಮಾನವ ಕುಲಕ್ಕೆ ಸಿಕ್ಕಿದ ಒಳ್ಳೆಯದು ಏನೆಂದು ಈ ದಿನದಲ್ಲಿ ಪರಿಶುದ್ಧಾತ್ಮನ ಮುಖಾಂತರ ನಮಗೆ ಸಂಕ್ಷಿಪ್ತವಾಗಿ ತಿಳಿಯುವುದು. ದೇವರ ನಮಗೆ ಸ್ತೋತ್ರವಾಗಲಿ. ಇಲ್ಲಿ ಈಗ ಪೌಲನ ಮಾತಲ್ಲಿ 3 ಸಮೂಹವನ್ನು ನಮಗೆ ಕಾಣಬಹುದು. ಅವರ ಅಭಿಪ್ರಾಯಗಳು ಏನಾಗಿತ್ತು ಮತ್ತು ಅವರು ಏನನ್ನು ತಿಳಿಯ ಬಯಸಿದರು ಎಂದು ಪೌಲನು ಹೇಳುತ್ತಾನೆ. ಅದರಲ್ಲಿ 1ನೇದು ಯಹೂದ್ಯರಾಗಿದ್ದಾರೆ. ಅಬ್ರಹಾಮನೆಂಬ ನೀತಿವಂತ ಸಂತತಿಯ ಪಾರಂಪರ್ಯವಾಗಿದೆ ಈ ಯಹೂದ್ಯ ವಂಶ. ಅಬ್ರಹಾಮನಿಂದ ಇಸಾಕ, ಇಸಾಕನಿಂದ ಯಾಕೋಬ, ಯಾಕೋಬನ 12 ಮಕ್ಕಳಲ್ಲಿ ಒಬ್ಬನಾಗಿದ್ದನು ಈ ಯಹೂದ್ಯ. ಈ ಯಹೂದ್ಯರ ಒಂದು ಗೋತ್ರದ ಹೆಸರೇಳಿ ಕರೆದಾಗ ಅದರೊಂದಿಗೆ ಮಿಕ್ಕುಳಿದ 11 ಗೋತ್ರದವರು ಅದರೊಂದಿಗೆ ಒಂದಾಗಿದ್ದರು. ಯಾಕಾಗಿ ಯಹೂದ್ಯನಿಗೆ ಮಾತ್ರ ಪ್ರಾಮುಖ್ಯತೆ ಬಂತೆಂದು ಕೇಳಿದರೆ, ಲೋಕದಲ್ಲಿ ಪ್ರಧಾನವಾದ ಎಲ್ಲ ಸ್ಥಾನಮಾನಗಳು ಈ ಒಂದು ವಂಶಕ್ಕೆ ಲಭಿಸಿದವು. ಅದಕ್ಕಿಂತ ಮಿಗಿಲಾಗಿ ಪ್ರಧಾನನಾದ ದಾವೀದನು, ಅವನ ಸಂತತಿಯಾದ ಸೊಲೊಮೋನನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ಈ ಯಹೂದ್ಯ ವಂಶದಲ್ಲಿ ಜನಿಸಿದ್ದರಿಂದ ಲೋಕದವರೆಲ್ಲರೂ ಇಸ್ರೇಲ್ ವಂಶವನ್ನು ಯಹೂದ್ಯರೆಂದೇ ವಿಶ್ಲೇಷಿಸುವುದು. ಈ ಯಹೂದ್ಯರು ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಬಯಸುವವರಾಗಿದ್ದಾರೆಂದು ಪರಿಶುದ್ಧನಾದ ಪೌಲನು ಇಲ್ಲಿ ಹೇಳುತ್ತಾನೆ. ಈ ರೀತಿ ಹೇಳುವ ಪೌಲನು ಇಸ್ರೇಲಿನ ಮಕ್ಕಳಲ್ಲಿ 11ನೇವನಾದ ಬೆನ್ಯಾಮೀನ್ ಗೋತ್ರಕ್ಕೆ ಸೇರಿದವನಾಗಿದ್ದಾನೆ. ಯಾಕೋಬನ ಹೆಂಡತಿಯಾದ ರಾಹೇಲಳಿಂದ ಜನಿಸಿದ ಬೆನ್ಯಾಮೀನ್ ವಂಶಕ್ಕೆ ಜನಿಸಿದವನ ಮಾತುಗಳನ್ನು ನಾವು ಇಲ್ಲಿ ಓದುತ್ತೇವೆ. ಈ ಇಸ್ರೇಲರ ಚರಿತ್ರೆಯನ್ನು ನೋಡುವುದಾದರೆ, ಇವರ ಪೂರ್ವಿಕರು ಆಡು ಕುರಿಗಳನ್ನು ಮೇಯಿಸುವವರಾಗಿದ್ದರು. ಈ ಆಡು ಕುರಿಗಳಿಂದ ಸಿಗುವ ಲಾಭದಿಂದ ತಮ್ಮ ಜೀವಿತವನ್ನು ಸಾಗಿಸುವವರಾಗಿದ್ದರು. ಇವರು ಸಂಸ್ಕಾರ ಇಲ್ಲದವರಾಗಿದ್ದರು. ಅವರು ದೇವರಿಂದ ಅನುಗ್ರಹವುಳ್ಳವರಾಗಿದ್ದರೂ ಕೂಡ ಜೀವನ ಶೈಲಿಯಲ್ಲಿ ಬೇರೆ ಇನ್ನಿತರ ಪಂಗಡಗಳಿಗಿಂತ ವಿಭಿನ್ನವಾಗಿದ್ದರು. ಪಾರಂಪರ್ಯವಾಗಿ ಇವರೆಲ್ಲ ಕುರಿ ಕಾಯುವವರಾಗಿದ್ದರು. ಆದ್ದರಿಂದ ಅವರಿಗೆ ಸೂಚಕ ಕಾರ್ಯಗಳನ್ನು ನೋಡುವುದೆಂದರೆ ಬಹಳ ಆಶ್ಚರ್ಯಚಕಿತರಾಗುತ್ತಾರೆ. ನಮ್ಮ ಮಹಿಮೆಯಾದ ಯೇಸು ಕ್ರಿಸ್ತನ ಭೂಮಿಯಲ್ಲಿರುವಾಗ ಅನೇಕ ಸಾರಿ ಯಹೂದ್ಯರು ಯೇಸುವಿನಿಂದ ಕೇಳುತ್ತಿದ್ದರು, ಒಂದು ಸೂಚಕ ಕಾರ್ಯವನ್ನು, ಅದ್ಭುತವನ್ನು ತೋರಿಸಬಹುದಾ ಎಂದು. ಇನ್ನು 2ನೇ ಸಮೂಹವನ್ನು ನಾವು ಬೈಬಲಲ್ಲಿ ಓದ್ತೇವೆ. ಅವರು ಗ್ರೀಕರಾಗಿದ್ದರು. ಅಲೆಕ್ಸಾಂಡರ್ ಚಕ್ರವರ್ತಿ ವಶಪಡಿಸಿಕೊಂಡ ಎಲ್ಲ ರಾಜ್ಯಗಳಲ್ಲಿ ಗ್ರೀಕ್ ಸಂಪ್ರದಾಯವನ್ನು ಪ್ರಸರಿಸಿದನು. ಲೋಕ ಪ್ರಮುಖರಾದ ಎಲ್ಲ ತತ್ವಜ್ಞಾನಿಗಳು ಗ್ರೀಕರಾಗಿದ್ದರು. ಮಹಾನಾದ ಪ್ಲೇಚೋ, ಮಹಾನಾದ ಅರಿಸ್ಟಾಟ್ ಇವರೆಲ್ಲ ಗ್ರೀಕರಾಗಿದ್ದರು. ಇವರು ಯಾವುದಾದ್ರೂ ಒಂದು ಕಾರ್ಯವನ್ನು ಕೇಳಿದರೆ ಅಥವಾ ನೋಡಿದರೆ ಯಹೂದ್ಯರಾಗಿ ಅದ್ಭುತ ಕಂಡು ನಂಬುವವರಲ್ಲ. ಅದಕ್ಕಿಂತ ಹೆಚ್ಚಾಗಿ ಗ್ರೀಕರು ಅದನ್ನು ಸಂಶೋಧನೆ ಮಾಡಿ ಅದನ್ನು ತಿಳುಕೊಳ್ಳುವ ಗುಣವುಳ್ಳವರಾಗಿದ್ದರು. ಅಂದರೆ ಜ್ಞಾನವನ್ನು ಅನ್ವೇಷಿಸುವವರಾಗಿದ್ದರು. ಈಗ 3ನೇ ಸಮೂಹವನ್ನು ನಮಗೆ ನೋಡುವ, ಅದು ಕ್ರೈಸ್ತರಾಗಿದ್ದರು. ಪ್ರಿಯರೇ, ಪೌಲನು ಆ ಪಂಗಡಕ್ಕೆ ಸೇರಿದವನಾಗಿದ್ದಾನೆ. ಅದೇ ಪೌಲನು ಹೇಳುತ್ತಾನೆ, ನಾವು ಕ್ರೂಜೆಗೆ ಹಾಕಲ್ಪಟ್ಟ ಯೇಸುವನ್ನು ಪ್ರಚುರಪಡಿಸುತ್ತೇವೆ ಎಂದು. ಆ ಕಾಲದಲ್ಲಿ ಇಸ್ರೇಲ್, ಪ್ಯಾಲೆಸ್ತೀನ್, ಅರಬ್ ದೇಶದಲ್ಲಿ ಹರಡಿಕೊಂಡಿದ್ದ ಗ್ರೀಕ್ ಸಂಪ್ರದಾಯದಲ್ಲಿ ಗ್ರೀಕರು ಉನ್ನತವಾದ ತತ್ವಜ್ಞಾನಿಗಳು, ಜ್ಞಾನಕ್ಕಾಗಿ ಬಯಸುವವರು ಆಗಿದ್ದರು. ಅಬ್ರಹಾಮನ ವಂಶದಲ್ಲಿ ಅಭಿಮಾನ ಹೊಂದಿದ ಯಹೂದ್ಯರು ಸೂಚಕ ಕಾರ್ಯಗಳನ್ನು ನೋಡಲು ತವಕ ಪಡುತ್ತಿರುವಾಗ, ಇಗೋ, ಇವರಿಬ್ಬರ ನಡುವೆ ನಿಂತುಕೊಂಡು ಪೌಲನು ಬಹಿರಂಗವಾಗಿ ಹೇಳುತ್ತಾನೆ, ನಾವು ಕ್ರೂಜಿಗೆ ಜಡಿಯಲ್ಪಟ್ಟ ಯೇಸುವನ್ನು ಪ್ರಸಂಗಿಸುತ್ತೇವೆ. ದೇವರ ನಮಗೆ ಸ್ತೋತ್ರವಾಗಿ. ಪ್ರಿಯರೇ, ಈ ಕ್ರೂಜೆಯು ಪ್ರೀತಿಯ, ತ್ಯಾಗದ, ಬಿಡುಗಡೆಯ ಸಂಕೇತವಾಗಿದೆ. ಈ ಕ್ರೂಜೆಯು ಅಪೊಸ್ತಲನಾದ ಪೌಲನು ಹೊಗಳಿಕೊಂಡ ಕ್ರೂಜೆಯಾಗಿದೆ. ಪೌಲನು ಗಲಾತ್ಯದ 6:14 ಹೇಳ್ತಾನೆ, ನನಗೆ
ಹೊಗಳಿಕೊಳ್ಳುವುದಿದ್ದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕ್ರೂಜೆ ಮಾತ್ರ ಎಂದು. ಯಾವಾಗ ಯೇಸುವನ್ನು ದಮಸ್ಕದಲ್ಲಿ ಸಂಧಿಸಿದ ನಂತರ ಯಹೂದ್ಯರ ಆಚಾರಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿ ಅನೇಕ ಸಾರಿ ಜೈಲಲ್ಲಿ ಸುವಾರ್ತೆಗೋಸ್ಕರ ಬಂಧಿಸಲ್ಪಟ್ಟು ಅನೇಕ ಸಾರಿ ದೇಹದಲ್ಲಿ ಪೆಟ್ಟುಗಳನ್ನು ಸಹಿಸಿಕೊಂಡು ಯೇಸುಗೋಸ್ಕರ ಕಷ್ಟವನ್ನು ಅನುಭವಿಸಿ ಬಹಳವಾದ ನೋವನ್ನು ಪ್ರಯಾಸಗಳನ್ನು ತನ್ನ ಪ್ರಾಣವನ್ನು ಒಂದು ಜೈತ್ಯಯಾತ್ರೆಯಾಗಿ ಅನುಭವಿಸ್ತಿರುವಾಗ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ನನಗೆ ಹೊಗಳಿಕೊಳ್ಳುವುದಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕ್ರೂಜೆ ಒಂದೇ. ಉನ್ನತ ಸ್ಥಾನದಲ್ಲಿದ್ದವನಾಗಿದ್ದನು ಪೌಲನು. ತಂದೆ ರೋಮ ಹಾಕ್ಕೊಳ್ಳುವವನಾಗಿದ್ದನು. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ನಂತರ ತುಂಬ ಸಾರಿ ಮೊಳಗಿದ ಶಬ್ದ ಎಂದರೆ ಈ ಅಪೊಸ್ತಲನಾದ ಪೌಲನದಾಗಿದೆ. ರೋಮಾಪುರದ ಪತ್ರಿಕೆಯಿಂದ ಇಬ್ರಿಯ ಪತ್ರಿಕೆಯವರೆಗೆ ಸರಿಸುಮಾರು 14 ಪತ್ರಿಕೆಗಳನ್ನು ಪೌಲನು ತನ್ನ ಕೈಯಿಂದ ಬರೆದಿರುತ್ತಾನೆ. ತುಂಬ ವರ್ಷಗಳು ತಾನು ಜೈಲಲ್ಲಿ ಹಾಕಲ್ಪಟ್ಟವನಾಗಿದ್ದನು. ಇದನ್ನು ನಾವು ಸತ್ಯವೇದದಲ್ಲಿ ನಾವು ಕಾಣುತ್ತೀವಿ. ಅನೇಕ ಪತ್ರಿಕೆಗಳನ್ನು ಪೌಲನು ಜೈಲಲ್ಲಿ ಕುಳಿತೇ ಬರೆದಿರುವುದಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ಕೊನೆಯ ಕ್ಷಣಗಳನ್ನು ನಾವು ಕಲಿಯುವಾಗ ನಮಗೆ ದೊಡ್ಡ ಅದ್ಭುತವಾಗಿ ಕಾಣಬಹುದು. ಸರಿಸುಮಾರು AD 68ರ ಆಸುಪಾಸು ತನ್ನ ಮರಣದ ಕುರಿತು ತಿಳ್ಕೊಂಡವನಾಗಿದ್ದು ತನ್ನ ಕತ್ತನ್ನು ಕೊಯ್ಯುತ್ತಾರೆಂದು ತಾನು ತಿಳಿದು ಆ ದಿನದ ಮಧ್ಯರಾತ್ರಿ ಅಸ್ಪಷ್ಟವಾದ ಬೆಳಕಿನಲ್ಲಿ ಕೂತುಕೊಂಡು ಎಫೆಸದ ಸಭಾ ಸೇವಕನಾದ ಅಂದರೆ ತನ್ನ ಪ್ರೀತಿಯ ಶಿಷ್ಯನಾದ ತಿಮೋಥೆಯನಿಗೆ ಅಂತಿಮವಾಗಿ ಬರೆಯುತ್ತಾನೆ, ಮಗನೇ 2 ತಿಮೋಥೆಯ 4:7 ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದ್ದೇನೆ. ಪ್ರಿಯರೇ, ನೀತಿಯುಳ್ಳ ಪರಿಶುದ್ಧ ತಂದೆಯು ನಮ್ಮ ಕರ್ತನಾದ ಯೇಸುವಿನ ನಂತರ ನಮ್ಮ ಒಳ್ಳೆಯದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ರೀತಿಯಾಗಿ ಪೌಲನನ್ನು ಉಪಯೋಗಿಸಿದನಲ್ಲ. ಇದನ್ನು ತಿಳಿದು ನಾವು ದೇವರಿಗೆ ಸ್ತೋತ್ರ ಮಾಡುವ ಪ್ರಿಯರೇ, ಕೃತಜ್ಞತೆಯುಳ್ಳವರಾಗಿ ಕಾಣಲ್ಪಡಬೇಕು. ಪೌಲನ ಕುಟುಂಬ ಶ್ರೇಷ್ಠತೆ, ತನ್ನ ವಿದ್ಯಾಭ್ಯಾಸ, ಪಾರಂಪರ್ಯ ಇದೆಲ್ಲ ಕೇಳುವಾಗ ಆಶ್ಚರ್ಯವಾಗುತ್ತದೆ. ಪ್ರಿಯರೇ, ಪೌಲನು ರೋಮ ಪೌರತ್ವ ಉಳ್ಳವನಾಗಿದ್ದನು. ಪೌಲನ ತಂದೆಗೆ ಈ ರೋಮ ಹಕ್ಕು ಯಾವ ರೀತಿ ಸಿಕ್ಕಿತು? ಪುರಾತನ ಕಾಲದಲ್ಲಿ ರೋಮ್ ದೇಶದಲ್ಲಿ ಆಂತರಿಕ ಜಗಳ ಉಂಟಾಯಿತು. ರೋಮ ಸೈನಿಕರು ಸೇರಿ ಕ್ರೈಸ್ತರನ್ನು ಹಿಂಸಿಸುವಾಗ ಆ ಕಾಲದಲ್ಲಿ ಸಂಪನ್ನರಾದ ಯಹೂದರಲ್ಲಿ ಹಲವರು ರೋಮನರಿಗೆ ಅನುಕೂಲವಾಗಿದ್ದರು. ಈ ಆಂತರಿಕ ಕಲಹಗಳು ನಿಂತ ಕೂಡಲೇ ರೋಮನರಿಗೆ ಸಹಾಯ ಮಾಡಿದ ಯಹೂದರಿಗೆ ರೋಮಾಪುರದವರು ಪೌರತ್ವವನ್ನು ಕೊಟ್ಟರು. ಆಫ್ರಿಕಾ, ಯುರೋಪ್, ಏಷ್ಯಾ ಖಂಡಗಳೆಲ್ಲ ರೋಮನರ ವಶದಲ್ಲಿತ್ತು. ರೋಮ ಪೌರತ್ವ ಆ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆ ಇತ್ತು. ಅದಲ್ಲದೆ ಆ ಕಾಲದಲ್ಲಿ ಗಮಾಲಿಯೇಲನೆಂಬ ವಿದ್ವಂಸಕನು, ಪಂಡಿತನು ಒಬ್ಬನಿದ್ದನು. ಆ ಕಾಲದಲ್ಲಿ ಯಹೂದರಲ್ಲಿದ್ದ ಐಶ್ವರ್ಯವಂತರು ತಮ್ಮ ಮಕ್ಕಳನ್ನು ಗಮಾಲಿಯೇಲನ ಬಳಿಗೆ ಕಳುಹಿಸುತ್ತಿದ್ದರು. ಪೌಲನು ಈ ಗಮಾಲಿಯೇಲನೆಂಬ ನ್ಯಾಯಶಾಸ್ತ್ರಿ ಬಳಿಯಲ್ಲಿಯೇ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಶಿಕ್ಷಿತನಾದವನಾಗಿದ್ದನು. ಅಪೊಸ್ತಲ ಕೃತ್ಯ 5:34, ಅಪೊಸ್ತಲ ಕೃತ್ಯ 22:3 ನಾವು ಕಾಣಬಹುದು. ಆದರೆ ತನ್ನ ಕುಟುಂಬ ಶ್ರೇಷ್ಠತೆಯಲ್ಲಾಗಲಿ ಅಥವಾ ತನ್ನ ರೋಮ ಪೌರತ್ವದಲ್ಲೇ ಆಗಲಿ, ತನ್ನ ಉನ್ನತ ವಿದ್ಯಾಭ್ಯಾಸದಲ್ಲೇ ಆಗಲಿ, ತನ್ನ ಪಾರಂಪರ್ಯದಲ್ಲಾಗಲಿ, ತನ್ನ ಐಶ್ವರ್ಯಗಳಲ್ಲೇ ಆಗಲಿ ಹೆಚ್ಚಳ ಪಡಲಿಲ್ಲ. ಪೌಲನಿಗೆ ಹೆಚ್ಚಳ ಪಡಲಿಕ್ಕೆ ಇದ್ದದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕ್ರೂಜೆಯಲ್ಲಾಗಿದೆ. ಸತ್ಯವೇದ ಓದುವಾಗ ಪಾಪದ ಮೂಲಕ ಪರದೇಶಿ ನಷ್ಟಪಟ್ಟ ಶಾಪಗ್ರಸ್ತನಾದ ಮನುಷ್ಯನ ವಿಮೋಚನೆಗಾಗಿ ಯೇಸು ತನ್ನ ದೇಹವನ್ನು ಕ್ರೂಜೆಯಲ್ಲಿ ಅರ್ಪಿಸಿದನು. ಅನಾದಿ ನಿತ್ಯತೆಯ ಬಾಗಿಲು ಪಾಪದ ಮುಖಾಂತರ ಮುಚ್ಚಲ್ಪಟ್ಟಾಗ ಆ ಬಾಗಿಲನ್ನು ನೀತಿಗಾಗಿ ತೆರೆಯುವುದಕ್ಕೋಸ್ಕರ ನಮ್ಮ ಯೇಸು ಮನುಷ್ಯಾವತಾರ ಎತ್ತಿ ಭೂಮಿಗೆ ಬಂದು ತನ್ನ ದೇಹವನ್ನು ಅರ್ಪಿಸಿ ನಿತ್ಯ ಜೀವದ ಮಾರ್ಗ ತೆರೆದುಕೊಟ್ಟ ಸ್ಥಳವಾಗಿದೆ ಕ್ರೂಜೆಯ ಮರಣ. ಪ್ರಿಯರೇ, ನಮಗೂ ಕ್ರೂಜೆಯ ಕುರಿತು ಎಚ್ಚರಿಕೆ ಇರಬೇಕು. ಅನೇಕರು ಕ್ರೂಜೆಯನ್ನು ಧರಿಸ್ತಾರೆ, ಕ್ರೂಜೆಯನ್ನು ಪ್ರತಿಷ್ಠಾಪಿಸ್ತಾರೆ, ಆದರೆ ಅದರ ಆಳವಾದ ಸತ್ಯ ಗೊತ್ತಿರುವುದಿಲ್ಲ. ನಮಗೆ ಬೇಕಾಗಿರೋದು ಆತ್ಮಿಕವಾದ ಕ್ರೂಜೆಯಾಗಿದೆ. ಧರ್ಮಶಾಸ್ತ್ರಕ್ಕೋ, ಪುರೋಹಿತ ವರ್ಗಕ್ಕೋ, ಯಜ್ಞವೇದಿಗೋ, ಯಜ್ಞ ಮೃಗದ ರಕ್ತಕ್ಕೋ ಸಾಧ್ಯವಿಲ್ಲ ಎಂಬ ಬಹಿರಂಗ ಪ್ರಸ್ತಾಪನೆಯೊಂದಿಗೆ ಅನಂತ ನಿತ್ಯತೆಯಿಂದ ಒಬ್ಬನು ಬಂದನು. ಅವನ ದೇಹವೆಂಬ ಗುಡಾರು ಸೀಳಲ್ಪಟ್ಟದು ಈ ಕ್ರೂಜೆಯಲ್ಲಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಎರಡನೇದಾಗಿ ನೀತಿಯ ವಸ್ತ್ರ ಸಿದ್ಧ ಮಾಡಲ್ಪಟ್ಟದು ಈ ಕ್ರೂಜೆಯಲ್ಲಾಗಿದೆ. ಮನುಷ್ಯನ ಪಾಪ ಮಾಡಿದರಿಂದ ದೈವ ಸಾನ್ನಿಧ್ಯ ನಷ್ಟವಾಯಿತು. ನೀತಿವಂತನಾದ ದೇವರು ಏದೆನ್ ತೋಟಕ್ಕೆ ಬಂದು ಆದಮನೇ ನೀನು ಎಲ್ಲಿ ಎಂದು ಕೇಳಿದನು. ಆ ಶಬ್ದ ಆದಾಮನ ಕಿವಿಗೆ ಕೇಳಿದ ಕೂಡಲೇ ಅವನು ಹೆದರಿ ಹೋದ. ಅವನು ಹೇಳ್ತಾನೆ, ಅಯ್ಯೋ ದೇವರೇ,
ನಾನು ನಗ್ನನಾಗಿದ್ದರಿಂದ ನಿನ್ನ ಪಾದದ ಶಬ್ದ ಕೇಳಿ ಓಡಿ ಮರದ ಹಿಂದೆ ಆಡಿ ಕುಳಿತಿದ್ದೇನೆ. ಅವನ ನಗ್ನತೆ ದೇವರಿಂದ ದೂರ ಮಾಡುತ್ತಿದ್ದನ್ನು ಕಂಡಾಗ ದೇವರು ತನ್ನ ಮಗನಾದ ಯೇಸುವಿನ ಮೂಲಕ ನೀತಿಯ ವಸ್ತ್ರವನ್ನು ಸಿದ್ಧ ಮಾಡಿದ ಸ್ಥಳವಾಗಿದೆ ಕಾಲ್ವರಿ ಕ್ರೂಜೆ. ಬೈಬಲಲ್ಲಿ ಒಬ್ಬ ಭಕ್ತನು ಮನಸಾಕ್ಷಿ ಕಾಲದ ಮಧ್ಯಭಾಗದಲ್ಲಿ ದೇವರಿಂದ ಸಾಕ್ಷಿ ಹೊಂದಿದ ಯೋಬನೆಂಬ ಭಕ್ತನಿದ್ದನು. ಅವನ ಕಷ್ಟ ಕಾಲದಲ್ಲಿ ನಾನು ನಗ್ನನಾಗಿ ಈ ಲೋಕದೊಳಗೆ ಬಂದೆನು, ನಗ್ನನಾಗಿಯೇ ಹೋಗುತ್ತೇನೆಂದು ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯತೆಯುಳ್ಳ ಮಾತಾಗಿದೆ. ಕಾಲಗಳು ಹಲವು ದಾಟಿ ಹೋಯಿತು. ಕೃಪಾಯುಗದ ಪ್ರಾರಂಭದಲ್ಲಿ ಜೀವಿಸಿದ ಪೌಲನ ಮಾತುಗಳನ್ನು ಕೇಳುವ 2 ಕೊರಿಂಥ್ಯ 5ನೇ ಅಧ್ಯಾಯದಲ್ಲಿ ಹಾಗೂ 1 ಕೊರಿಂಥ್ಯ 15:53-54 ನಾವು ಓದ್ತೀವಿ, ನಾನು ನಗ್ನನಲ್ಲ, ನನಗೆ ಒಂದು ವಸ್ತ್ರವಿದೆ. ಯಾರಾಗಿದ್ದಾರೆ ಈ ಪೌಲನಿಗೆ ಈ ವಸ್ತ್ರವನ್ನು ಕೊಟ್ಟದ್ದು? ಯಾರಾಗಿದ್ದಾರೆಂದು ಕರ್ತನಾದ ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯ ಮುಖಾಂತರವಾಗಿದೆ. ಭಕ್ತರ ಮಾತುಗಳನ್ನು ನಾವು ಇಲ್ಲಿ ಕೇಳಿದ್ವಿ. ನಮಗೆ ನಮ್ಮ ರಕ್ಷಕನಾದ ಯೇಸುವಿನ ಕ್ರೂಜೆಯಲ್ಲಿ ಎಚ್ಚಳಿಕೆ ಪಡುವ ಸ್ವರ್ಗದ ಬಾಗಿಲು ಅಲ್ಲಿಯೇ ತೆರೆದುದು. ನೀತಿಯ ವಸ್ತ್ರ ಅಲ್ಲಿಯೇ ಸಿದ್ಧ ಮಾಡಲ್ಪಟ್ಟಿತ್ತು. ಪ್ರಿಯರೇ, ಯೇಸುವಿನ ಕ್ರೂಜೆಯಾದದು 2 ಕಳ್ಳರ ಮಧ್ಯೆ, ಆಕಾಶದ ಮತ್ತು ಭೂಮಿಯ ಮಧ್ಯೆ ಒಬ್ಬನ ಕ್ರೂಜೆಗೆ ಹಾಕಲ್ಪಟ್ಟದ್ದು ಕಾಣಲಿಲ್ಲವೋ? ಅಲ್ಲಿ ಏನು ಸಂಭವಿಸಿತು? ಸತ್ಯವೇದ ಹೇಳುತ್ತದೆ, ಪಾಪ ಮಾಡಿದ ದೇಹ ಸಾಯುತ್ತದೆ, ಪಾಪದ ಸಂಬಳ ಮರಣವಾಗಿದೆ. ಮಾನವರಾಶಿಯ ಪಾಪವನ್ನು ಹೊತ್ತುಕೊಂಡು ದೇವರ ಕೋಪದ ಅಗ್ನಿಯಲ್ಲಿ ಈ ಕುರಿಮರಿ ಯಜ್ಞ ಅರ್ಪಿಸಲ್ಪಟ್ಟಂಥ ಸ್ಥಳ ಯೇಸುವಿನ ಕ್ರೂಜೆಯಾಗಿದೆ. ಪಾಪ ಮಾಡಿದಂಥ ಮನುಷ್ಯರ ಮೇಲೆ ದೇವರ ಕೋಪ ಜ್ವಲಿಸುತ್ತಿರುವಾಗ ಕೋಪಕ್ಕೆ ಬಲಿಯಾಗಿ ಅರ್ಪಿಸಲ್ಪಟ್ಟ ನಮಗೋಸ್ಕರ ನಮ್ಮ ಕರ್ತನಾದ ಯೇಸುವಾಗಿದ್ದಾರೆ. ಪ್ರಿಯರೇ, ಕ್ರೂಜೆಯಲ್ಲಿ ನೀತಿಯು ಕರುಣೆಯು ಒಂದಾದ ಸ್ಥಳವಾಗಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಕಾರಣಕ್ಕೂ ನೀತಿಯು ಕರುಣೆಯು ತಮ್ಮಲ್ಲಿ ಮುದ್ದಿಡುವುದಕ್ಕೆ ಸಾಧ್ಯವೇ ಇಲ್ಲ. ನೀತಿ ಹೇಳುತ್ತದೆ, ದೇವರೇ ನೀನು ನೀತಿವಂತನಾಗಿದೆ, ನೀನು ನೀತಿಯೊಂದಿಗೆ ವಿಧಿಸಬೇಕು ಎಂದು. ಕರುಣೆ ಹೇಳುತ್ತದೆ, ದೇವರೇ ನೀನು ಕರುಣೆಯುಳ್ಳವನಾಗಿದ್ದಿ, ನೀನು ಮಾನವ ರಾಶಿಯೊಂದಿಗೆ ಕರುಣೆ ತೋರಿ ಅವರನ್ನು ಕ್ಷಮಿಸಬೇಕು ಎಂದು. ಯಾವುದೇ ಕಾರಣಕ್ಕೂ ಕರುಣೆಗೂ ನೀತಿಗೂ ತಮ್ಮೊಳಗೆ ಒಂದಾಗಲು ಮುದ್ದಿಡಲು ಸಾಧ್ಯವೇ ಇಲ್ಲ. ನಾನು ಒಬ್ಬನ ಪಾಪಗಳಿಗಾಗಿ ನೀತಿಯೊಂದಿಗೆ ವಿಧಿಸುವನಾದರೆ ನನಗೆ ಅವನೊಂದಿಗೆ ಕರುಣೆ ತೋರಿಸಲು ಸಾಧ್ಯವಿಲ್ಲ. ನಾನು ಅವನೊಂದಿಗೆ ಕರುಣೆ ತೋರಿಸುವನಾದರೆ ನನಗೆ ಅವನೊಂದಿಗೆ ನೀತೀಕರಿಸಲು ಆಗುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಮಾನವ ಕುಲಕ್ಕಾಗಿ ಕ್ರೂಜೆಯಲ್ಲಿ ಜಡಿಯಲ್ಪಟ್ಟಾಗ ಒಂದು ಭಾಗದಲ್ಲಿ ಶಿಕ್ಷೆಯು, ಇನ್ನೊಂದು ದೇವರ ಕರುಣೆಯು ಬಿಡುಗಡೆಯು ಒಂದೇ ವೇಳೆ ಪ್ರದರ್ಶಿಸಲ್ಪಟ್ಟ ಸ್ಥಳವಾಗಿದೆ. ಕರ್ತನಾದ ಯೇಸುವಿನ ಕ್ರೂಜೆಯಾಗಿದೆ. ಪ್ರಿಯರೇ, ಅಪೊಸ್ತಲನಾದ ಪೇತ್ರನು ಹೇಳ್ತಾನೆ, ರೋಗವು ಪಾಪವು ಹೊರಿಸಲ್ಪಟ್ಟ ಸ್ಥಳವಾಗಿದೆ ಕ್ರೂಜೆ. ಅವನು ರೋಗವನ್ನು ಪಾಪವನ್ನು ಹೊತ್ತು ಕ್ರೂಜೆಗೆ ಜಡಿಯಲ್ಪಟ್ಟನು ಎಂದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಕಲ್ವಾರಿ ಕ್ರೂಜೆ ಸೈತಾನನ ತಂತ್ರಗಳನ್ನು ಅಧೀನಪಡಿಸುವ ಸ್ಥಳವಾಗಿದೆ. ಯೇಸುವಿನ ಕ್ರೂಜೆ ದೇವರ ಮತ್ತು ಮನುಷ್ಯನ ಶತ್ರುವಾದ ಸೈತಾನ ಸರ್ವಾಯುಧವನ್ನು ಇಟ್ಟು ಶರಣಾದ ಸ್ಥಳವಾಗಿದೆ. ಈ ಕಲ್ವಾರಿ ಕ್ರೂಜೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದ ನೋಡುವಾಗ ಕ್ರೂಜೆಯ ಮುಖಾಂತರ ಮನುಷ್ಯನನ್ನು ದೇವರನ್ನು ಒಂದುಗೂಡಿಸಿದ ಸ್ಥಳವಾಗಿದೆ. ದೇವರು ನೀತಿಯಿಂದ ಪರಿಶುದ್ಧನಾಗಿ ಉನ್ನತದಲ್ಲಿದ್ದಾನೆ, ಆದರೆ ಮನುಷ್ಯನು ಪಾಪದಿಂದ ಶಾಪದಿಂದ ಹೀನಾವಸ್ಥೆಯಲ್ಲಿದ್ದಾನೆ. ಆದ್ದರಿಂದ ನೀತಿಯಿಂದ ಪರಿಶುದ್ಧನಾದ ದೇವರು ಉನ್ನತದಲ್ಲಿರುವಾಗ ಹೀನಾಯ ಸ್ಥಿತಿಯಲ್ಲಿರುವ ಮನುಷ್ಯನನ್ನು ಉದ್ಧರಿಸಲು ಸಾಧ್ಯವಿಲ್ಲ. ಅದಕ್ಕೆ ಯೋಬನು ಹೇಳ್ತಾನೆ, ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿದ್ದುಕೊಂಡು ನಮ್ಮನ್ನು ತಮ್ಮೊಳಗೆ ಹೇಳಿ ಸಮಾಧಾನ ಪಡಿಸಲು ಒಬ್ಬನಿದ್ದರೆ ಒಳ್ಳೆದಿತ್ತು ಎಂದು. ಯೇಸುವಿನ ಕ್ರೂಜೆಯ ಮರಣವನ್ನು ಗ್ರಹಿಸಿದರು. ಪ್ರಿಯರೇ, ದೇವರು ಆದಾಮನನ್ನು ಗಾಢನಿದ್ರೆ ಬಳಸಿ ಅವನ ಪಕ್ಕೆಲುಬಿನಿಂದ ದೇವರು ಸ್ತ್ರೀಯನ್ನು ಅವಳನ್ನು ಸೃಷ್ಟಿಸಿದನು. ಆದರೆ 2ರಿಂದ ಆಗಿ ನೋಡುವಾಗ ಯೇಸುವಿನ ಕ್ರೂಜೆಯಲ್ಲಿ ತನ್ನ ಮರಣದ ಮೂಲಕ ಅಥವಾ ಗಾಢನಿದ್ರೆಯ ಮೂಲಕ ಲೋಕದಲ್ಲಿ ಒಂದು ಹೊಸ ಒಡಂಬಡಿಕೆ ಸಭೆ ಉಂಟಾಯಿತು. ಅದನ್ನು ಈ ಯೇಸುವಿನ ಕ್ರೂಜೆಯ ಮುಖಾಂತರವೇ ಸಾಧ್ಯವಾಯಿತು. ಪ್ರಿಯರೇ, ಸತ್ಯವೇದದಲ್ಲಿ ಭಕ್ತನಾದ ಆಸಾಫನು ಹೇಳುವುದು, ನೀನು ಸಂಪಾದಿಸಿದ ನಿನ್ನ ಸಭೆಯನ್ನು ನೆನೆಸಬೇಕು. ಕ್ರೂಜೆಯ ಎಚ್ಚರಿಕೆ ಏನು? ಯೇಸುವಿನ ಗಾಢನಿದ್ರೆಯಿಂದ ಹೊಸ ಒಡಂಬಡಿಕೆ ಸಭೆ ಉದಯಿಸಿದ ಸ್ಥಳವಾಗಿದೆ. ಈ ಕ್ರೂಜೆಯು ಪಾಪದಿಂದ ಪರದೈಸಿ ನಷ್ಟಪಟ್ಟವರಿಗೆ ನೀತಿಯದಾಗಿ ತೋರಿಸಿಕೊಟ್ಟ ಸ್ಥಳವಾಗಿದೆ. ಈ ಕ್ರೂಜೆಯು ಪಾಪದ ಮೂಲಕ ನಗ್ನನಾಗಿದ್ದ ಮನುಷ್ಯನಿಗೆ ನೀತಿಯ ವಸ್ತ್ರವನ್ನು ಸಿದ್ಧ ಮಾಡಲ್ಪಟ್ಟ ಸ್ಥಳವಾಗಿದೆ. ಈ ಕ್ರೂಜೆಯು ದೇವರ ಕೋಪವು ಮನುಷ್ಯನ ಪಾಪದ ನಿಮಿತ್ತ ಜ್ವಲಿಸಿದಂಥ ಸ್ಥಳವಾಗಿದೆ. ಈ ಕ್ರೂಜೆಯಲ್ಲಿ ದೇವರ ನೀತಿಯು ಕರುಣೆಯು ತಮ್ಮೊಳಗೆ ಮುದ್ದಿಸಲ್ಪಟ್ಟ ಸ್ಥಳವಾಗಿದೆ.
ಈ ಕ್ರೂಜೆಯಲ್ಲಿ ಪಾಪವನ್ನು, ರೋಗವನ್ನು ಯೇಸು ಹೊತ್ತ ಸ್ಥಳವಾಗಿದೆ. ಈ ಕ್ರೂಜೆಯಲ್ಲಿ ದೇವರ ಮತ್ತು ಮನುಷ್ಯರ ಶತ್ರುವಾದ ಸೈತಾನ ಆಯುಧ ಇಟ್ಟು ಶರಣಾದ ಸ್ಥಳವಾಗಿದೆ. ಈ ಕ್ರೂಜೆಯು ದೇವರನ್ನು ಮತ್ತು ಮನುಷ್ಯನನ್ನು ಒಂದಾಗಿ ಮಾಡಿದಂಥ ಸ್ಥಳವಾಗಿದೆ. ಇಷ್ಟೊಂದು ಘಟನೆ ನಡೆದ ಈ ಕ್ರೂಜೆಯನ್ನು ಹೆಚ್ಚಳ ಪಡೆದಿರಲು ಸಾಧ್ಯವೋ ಪ್ರಿಯರೇ? ಆದುದರಿಂದ ಪೌಲನ ಹಾಗೆ ಜೀವಿತದಲ್ಲಿ ಹೆಚ್ಚಳ ಪಡೆದಿದ್ದರೆ ಯೇಸುವಿನ ಕ್ರೂಜೆ ಒಂದು ಮಾತ್ರವೇ.